ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು NCERT 12th ಸ್ಟ್ಯಾಂಡರ್ಡ್ ಜಾಗ್ರಫಿ ಮಾಡ್ತಾ ಇದ್ವಿ. ಇವಾಗ ಫಸ್ಟ್ ಚಾಪ್ಟರ್ ಇದರಲ್ಲಿ ಕವರ್ ಮಾಡ್ಕೊಂಡಿದೀವಿ. ಸುಮಾರು 1 hour ಇಂದು ಅದು ಲೆಸನ್ಸ್ ಇದಾವೆ, 3 ಪಾರ್ಟ್ ಇದಾವೆ ಅದರಲ್ಲಿ. ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡಿರಿ. ನೀವೇನಾದ್ರೂ ಇವೆಲ್ಲದು ಹ್ಯಾಂಡ್ ರಿಟನ್ ನೋಟ್ಸ್ PDF ಏನಾದರೂ ಬೇಕಾಗಿದ್ರೆ ನಮ್ಮ ಪೇಡ್ ಗ್ರೂಪ್ ನ ನೀವು ಜಾಯಿನ್ ಆಗ್ಬೋದು ವಾಟ್ಸ್ಆ್ಯಪ್ಗೆ. ಸೊ ವಾಟ್ಸ್ಆ್ಯಪ್ ಅಲ್ಲಿ ಪೇಡ್ ಗ್ರೂಪ್ ಮಾಡ್ಕೊಂಡಿದೀವಿ. ಬಾಯ್ಸ್ಗೆ ಸಪರೇಟ್ ಆಗಿರುತ್ತೆ, ಗರ್ಲ್ಸ್ಗೆ ಸಪರೇಟ್ ಆಗಿರುತ್ತೆ. ನೀವು ಬೇಕಾದ್ರೆ ಅಲ್ಲಿ ಜಾಯಿನ್ ಆಗ್ಬೋದು. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ಫ್ಲಾಶ್ ಆಗ್ತಾ ಇದೆ, ಆ ನಂಬರಿಗೆ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಾನು ನಂಬರ್ನ ಕೊಟ್ಟಿರ್ತೀನಿ. ಸೊ ಇವಾಗ ನಾವು ಚಾಪ್ಟರ್ 2 ಡಿಸ್ಕಸ್ ಮಾಡ್ಕೊಳ್ಳೋಣ. ಚಾಪ್ಟರ್ 2 ಬಂದ್ಬಿಟ್ಟು ಮೈಗ್ರೇಷನ್ ಮೇಲಿದೆ. ಇದು ಎಸ್ಪೆಷಲಿ ನಮಗೆ ಮೇನ್ಸಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಪ್ರಿಲಿಮ್ಸ್ ಅಲ್ಲಿ ನಮಗೆ ಕಾಂಟೆಕ್ಸ್ಟ್ ಬೇಸ್ಡ್ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಎಕ್ಸಾಂಪಲ್ 2 ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟು 2 ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ ಕರೆಕ್ಟ್, ಆ ತರ ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ ಅಲ್ಲಿ ಈ ತರ ಮೈಗ್ರೇಷನ್ ರಿಲೇಟೆಡ್ ಕ್ವೆಶನ್ಸ್ ಕೂಡ ಕೇಳ್ತಾ ಇರ್ತಾರೆ. ಇದನ್ನ ನಾವು ಇವಾಗ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾವು ಇಂಡಿಯನ್ ಡಯಾಸ್ಪೋರಾ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಸೊ ಇಂಡಿಯನ್ ಡಯಾಸ್ಪೋರಾ ಅಂತಂದ್ರೆ ನೋಡಿ, ಇವಾಗ ಇಂಡಿಯಾ ಬಿಟ್ಟು ಹೊರ ದೇಶದಲ್ಲಿ ಇರೋರ್ನ ನಾವು ಇಂಡಿಯನ್ ಡಯಾಸ್ಪೋರಾ ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ. ಸೊ ಅವರಲ್ಲಿ ಕೆಲಸಕ್ಕೋಸ್ಕರ ಹೋಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಕಾರಣಕ್ಕೋಸ್ಕರ ಅವರು ಅಲ್ಲಿ ಹೋಗಿರ್ಬೋದು. ಸೊ ಇಂಡಿಯನ್ ಡಯಾಸ್ಪೋರಾ ಅಂತಂದ್ರೆ ಇಂಡಿಯಾದಿಂದ ಯಾರ್ಯಾರು ಫಾರಿನ್ ಕಂಟ್ರೀಸ್ಗೆ ಹೋಗಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಹೋಗಿದ್ದಾರೆ, ಅದನ್ನ ನಾವು 3 ಫೇಸಸ್ ಅಲ್ಲಿ ಡಿವೈಡ್ ಮಾಡ್ಕೊಂಡಿರ್ಬೋದು. ಸೊ ಅದಕ್ಕೆ ಇಲ್ಲಿ ಫಸ್ಟ್ ಫೇಸ್ ಕೊಟ್ಟಿದ್ದಾರೆ. ಫಸ್ಟ್ ಫೇಸ್ ಅಂತಂದ್ರೆ ಇದು ಯಾವಾಗಿತ್ತು? ಫಸ್ಟ್ ಫೇಸ್ ನೋಡಿ, ನಮಗೆ ಬ್ರಿಟಿಷ್ ರೂಲ್ ಇತ್ತಲ್ಲ, ಬ್ರಿಟಿಷ್ ರೂಲ್ ಇರ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವ್ರಿಗೆ ಕೆಲಸಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಇಂಡಿಯಾದಿಂದ ಕೆಲವೊಂದು ವರ್ಕರ್ಸ್ ನ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಆ ಟೈಮಲ್ಲಿ ಆ ವರ್ಕರ್ಸ್ ಅವರ ಸಿಚುವೇಶನ್ ಕೂಡ ತುಂಬಾನೇ ಕ್ರಿಟಿಕಲ್ ಆಗಿರ್ತೈತೆ. ಯಾಕಂತಂದ್ರೆ ಒಂಥರ ಸ್ಲೇವ್ಸ್ ತರ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು, ಅಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ರು. ಈ ತರ ನಾವು ನೋಡ್ಕೋಬೇಕು ಅಂತಂದ್ರೆ ಮೊರಿಷಿಯಸ್, ಕೆರಿಬಿಯನ್ ಐಲ್ಯಾಂಡ್ಸ್, ಫಿಜಿ, ಸೌತ್ ಆಫ್ರಿಕಾ ಈ ರೀಜನ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಸೊ ನಾವು ರೂಲ್ ನ ನೋಡ್ಕೋಬೇಕು, ಹಿಸ್ಟ್ರಿಯಲ್ಲಿ ನಾವು ನೋಡ್ಕೋಬೇಕು ಅಂತಂದ್ರೆ ಬರೀ ಬ್ರಿಟಿಷ್ ಅವರಷ್ಟೇ ನಮ್ಮಲ್ಲಿ ಇಂಡಿಯಾನ ರೂಲ್ ಮಾಡ್ಕೊಂಡಿಲ್ಲ. ನಾವು ಬೇರೆ ನೋಡ್ಕೋಬೇಕು ಅಂತಂದ್ರೆ ಫ್ರಾನ್ಸ್ ಅವರು ರೂಲ್ ಮಾಡಿದ್ದಾರೆ, ಅದಾದ್ಮೇಲೆ ಪೋರ್ಚುಗೀಸ್ ಅವರು ರೂಲ್ ಮಾಡ್ಕೊಂಡಿದ್ದಾರೆ, ಡಚ್ ಅವರು ಕೂಡ ರೂಲ್ ಮಾಡ್ಕೊಂಡಿದ್ದಾರೆ. ಸೊ ಈ ತರ ಬೇರೆ ಬೇರೆ ಕಂಟ್ರೀಸ್ ಅವರೆಲ್ಲ ಏನೇನ್ ಬರ್ತಾ ಇದ್ರು, ಒಬ್ಬೊಬ್ರು ಅಗೇನ್ಸ್ಟ್ ಅವರು ರೂಲಿಂಗು ಕೂಡ ಮಾಡ್ತಾ ಇದ್ರು. ಯಾವ್ಯಾವ ರೀಜನ್ ಅಲ್ಲಿ ಅವರು ರೂಲ್ ಮಾಡ್ತಾ ಇದ್ರು ಅಥವಾ ಯಾವ್ಯಾವ ರೀಜನ್ ಅವರು ಆಳ್ತಾ ಇದ್ರು, ಅಲ್ಲಿಂದ ಅವರು ವರ್ಕರ್ಸ್ ನ ಬೇರೆ ಕಡೆ ಅವ್ರು ಎಲ್ಲಿ ಆಳ್ತಾ ಇರ್ತಿದ್ರಲ್ಲ ಆ ರೀಜನ್ಗೆ ಕರ್ಕೊಂಡು ಅವರು ಹೋಗ್ತಾ ಇರ್ತಾ ಇದ್ರು. ಸೊ ಅದೇ ತರ ಪೋರ್ಚುಗೀಸ್ ಅವರಾಗಿರ್ಬೋದು, ಡಚ್ ಅವರಾಗಿರ್ಬೋದು, ಫ್ರಾನ್ಸ್ ಅವರಾಗಿರ್ಬೋದು, ಇವರು ಕೂಡ ಇಂಡಿಯನ್ಸ್ ನ ಬೇರೆ ಕಂಟ್ರಿ, ಬೇರೆ ಕಡೆ ಯಾವ ಕಡೆ ಅವರು ಆಳ್ತಾ ಇದಾರೆ ಅಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಲೇಬರ್ಸ್ ತರ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಇದು ಫಸ್ಟ್ ಟೈಮು, ಇದು ಫಸ್ಟ್ ಫೇಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಇಂಡಿಯಾದಿಂದ ಇಂಡಿಯನ್ಸ್ ಹೊರದೇಶಕ್ಕೆ ಹೋಗಿರುವಂತದ್ದು ಅಂತ. ಸೊ ಇದು ಫೇಸ್ 1 ಅಲ್ಲಿ ಇದೊಂಥರ ಫೋರ್ಸ್ಫುಲಿ ಕರ್ಕೊಂಡು ಹೋಗ್ತಾ ಇದ್ರು. ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಗಿರ್ಮಿಟ್ ಆಕ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಗಿರ್ಮಿಟ್ ಆಕ್ಟ್, ಈ ಪಾಯಿಂಟ್ ನ ನೆನ್ಪಿಟ್ಕೊಂಡಿರಿ. ಗಿರ್ಮಿಟ್ ಆಕ್ಟ್ ಅಂತಂದ್ರೆ ಇದೊಂಥರ ಇಮಿಗ್ರೇಷನ್ ರಿಲೇಟೆಡ್ ಆಕ್ಟ್ ಆಗಿರುತ್ತೆ. ಸೊ ಎಲ್ಲಾ ಮೈಗ್ರೆಂಟ್ಸ್ ಕೂಡ ಟೈಮ್ ಬೌಂಡ್ ಮ್ಯಾನರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಅದೊಂದು ಆಕ್ಟ್ ರೀತಿಯಲ್ಲಿ, ಒಂದು ಅಗ್ರಿಮೆಂಟ್ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಅದು ಗಿರ್ಮಿಟ್ ಆಕ್ಟ್ ಆಗಿರುತ್ತೆ. ಎರಡನೇ ಫೇಸ್ ನ ನಾವು ನೋಡ್ಕೋಬೇಕು ಅಂತಂದ್ರೆ ಇಂಡಿಯನ್ಸ್ ನೇಬರಿಂಗ್ ಕಂಟ್ರೀಸ್ಗೆ ಹೋಗ್ತಾ ಇರುವಂತದ್ದು. ಎಕ್ಸಾಂಪಲ್ ಇಂಡಿಯಾದಿಂದ ನೇಬರ್ ಕಂಟ್ರೀಸ್ಗೆ ಹೋಗುವಂತದ್ದು. ನೇಬರ್ ಕಂಟ್ರೀಸ್ ಅಂತಂದ್ರೆ ನಮಗೆ ಇಲ್ಲಿ ಬರೀ ಪಾಕಿಸ್ತಾನ, ನೇಪಾಳ, ಭೂಟಾನ್, ಬಾಂಗ್ಲಾದೇಶ, ಶ್ರೀಲಂಕಾ ಇವಷ್ಟೇ ಆಗ್ತಾ ಇರಲ್ಲ, ಬೇರೆ ಸರೌಂಡಿಂಗ್ ಕಂಟ್ರೀಸ್ ಕೂಡ ಆಗಿರುತ್ತೆ. ಎಕ್ಸಾಂಪಲ್ ಮಲೇಷಿಯಾ ಆಗಿರ್ಬೋದು, ಇಂಡೋನೇಷಿಯಾ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಈ ರೀಜನ್ಗೂ ಕೂಡ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ರು. ಆ ಟೈಮಲ್ಲಿ ಯಾರ್ಯಾರು ಹೋಗ್ತಾ ಇದ್ರು? ಪ್ರೊಫೆಷನಲ್ಸ್ ಹೋಗ್ತಾ ಇದ್ರು, ಆರ್ಟಿಸ್ಟ್ ಹೋಗ್ತಾ ಇದ್ರು, ಟ್ರೇಡರ್ಸ್ ಟ್ರೇಡ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ರು, ಅದಾದ್ಮೇಲೆ ಫ್ಯಾಕ್ಟರಿ ವರ್ಕರ್ಸ್ ಎಲ್ಲರೂ ಕೂಡ ಹೋಗ್ತಾ ಇದ್ರು. ಯಾಕಂತಂದ್ರೆ ಎಕನಾಮಿಕ್ ಅಪಾರ್ಚುನಿಟಿ ತುಂಬಾ ಜಾಸ್ತಿ ಪ್ರೊವೈಡ್ ಮಾಡ್ತಾ ಇತ್ತು. ಇದು ಸೆಕೆಂಡ್ ಫೇಸ್ ಅಲ್ಲಿ ಈ ತರ ಹೋಗ್ತಾ ಇದ್ದಿದ್ದು. ಸೊ ಫಸ್ಟ್ ಫೇಸ್ ಅಲ್ಲಿ ಫೋರ್ಸ್ಫುಲಿ ಆಗ್ತಾ ಇತ್ತು, ಸೆಕೆಂಡ್ ಫೇಸ್ ಅಲ್ಲಿ ಅವರೇ ಕೆಲಸ ಹುಡ್ಕೊಂಡು ಹೋಗ್ತಾ ಇರ್ತಿದ್ರು. ಥರ್ಡ್ ಫೇಸ್ ಅಲ್ಲಿ ಏನಾಯ್ತು ಅಂತಂದ್ರೆ ಕೆಲಸ ಇದೆ ಅಂತ ಗೊತ್ತಾಗ್ಬಿಟ್ಟು ಹೋಗಿರುವಂತದ್ದು. ಏನಾಯ್ತು ನೋಡಿ, 1980s ಟೈಮಲ್ಲಿ ಏನಾಯ್ತು ಅಂತಂದ್ರೆ ಆಯಿಲ್ ಬೂಮ್ ಬಂತು. ಆಯಿಲ್ ಬೂಮ್ ಅಂತಂದ್ರೆ ಆಯಿಲಿನ ಡಿಸ್ಕವರಿ ತುಂಬಾ ಜಾಸ್ತಿಯಾಗಿ ಆಯ್ತಲ್ಲಿ. ಎಲ್ಲಿ? ಮಿಡಲ್ ಈಸ್ಟ್ ರೀಜನ್ ಅಲ್ಲಿ. ಎಕ್ಸಾಂಪಲ್ ಸೌದಿ ಅರೇಬಿಯಾ, ಆ ರೀಜನ್ ಅಲ್ಲಿ ಆಯಿಲ್ ಬೂಮ್ ಬಂತು. ಸೊ ಆಯಿಲ್ ಬೂಮ್ ಬಂದ ತಕ್ಷಣ ಅವ್ರಿಗೆ ಲೇಬರ್ಸ್ ಕೂಡ ತುಂಬಾ ಜಾಸ್ತಿ ಬೇಕಾಗಿರ್ತಾರೆ. ಸೊ ಆಯಿಲ್ ಇದೆ, ಅದೊಂದು ನ್ಯಾಚುರಲ್ ರಿಸೋರ್ಸ್, ಎಲ್ಲರಿಗೂ ಬೇಕಾಗಿರುತ್ತೆ, ಬೇರೆ ದೇಶಕ್ಕೂ ಕೂಡ ಬೇಕಾಗಿರುತ್ತೆ. ಸೊ ಅದಕ್ಕೆ ಒಂಥರ ನ್ಯಾಚುರಲ್ ರಿಸೋರ್ಸ್, ಅದನ್ನ ಪೇ ಮಾಡಬೇಕು ಅಂತ ಹೇಳಿದ ತಕ್ಷಣ ಅವ್ರು ಬೇಕಾದಷ್ಟು ಲೇಬರ್ಸ್ ನ ತಗೊಳ್ತಾ ಇರ್ತಾರೆ. ಸೊ ಲೇಬರ್ ಬಗ್ಗೆ ಒಂದೇನು ಅಂತಂದ್ರೆ, ಇವಾಗ ಇದು ಸೌದಿ ಅರೇಬಿಯಾ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಸೌದಿ ಅರೇಬಿಯಾದಲ್ಲಿ ಇಲ್ಲೆಲ್ಲೋ 2-3 ಕಡೆ ಆಯಿಲ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಸೊ ಸೌದಿ ಅರೇಬಿಯಾದಲ್ಲಿ ಇರುವಂತ ಜನರಿಗೆ ಅಲ್ಲಿ ಕೆಲಸ ಮಾಡಿಸ್ಬೇಕು ಅಂತಂದ್ರೆ ಅವರು ದಿನಕ್ಕೆ 100 ರೂಪಾಯಿ ತಗೊಂತಾರೆ ಕೂಲಿ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಸೊ ಅವರು 100 ರೂಪಾಯಿ ತಗೊಂತಾರೆ. ಅದಕ್ಕೆ ಅದೇನಾಗತ್ತೆ ಅಂತಂದ್ರೆ ಇಲ್ಲಿ ಆಯಿಲ್ ಎಲ್ಲೆಲ್ಲಿ ಸಿಕ್ಕಿರತ್ತಲ್ಲ ಅಲ್ಲಿ ಮ್ಯಾನುಫ್ಯಾಕ್ಚರ್ಸ್ ಅಥವಾ ಅಲ್ಲಿ ಯಾರು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತಾರೆ, ಆಯಿಲ್ ಯಾರು ತೆಗಿತಾ ಇರ್ತಾರೆ, ಅವ್ರಿಗೆ ಕೆಲಸ ಕೊಡಬೇಕು ಅಂತಂದ್ರೆ 100 ರೂಪಾಯಿ ಪ್ರತಿ ದಿನಕ್ಕೆ ಎಲ್ಲರಿಗೂ ಕೊಡುವಂಥದ್ದು ಡಿಫಿಕಲ್ಟ್ ಆಗ್ತಾ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ
ನೇಪಾಳಿಂದ ಹೋಗಿರ್ತಾರೆ, ಇಂಡಿಯಾದಿಂದ ಹೋಗಿರ್ತಾರೆ, ಬಾಂಗ್ಲಾದೇಶದಿಂದ ಹೋಗಿರ್ತಾರೆ, ಇಂಡೋನೇಷಿಯಾದಿಂದ ಹೋಗಿರ್ತಾರೆ. ಸೊ ಇವರೆಲ್ಲರೂ ಕೆಲಸ ಹುಡ್ಕೊಂಡು ಹೋಗಿರ್ತಾರೆ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ದಿನಕ್ಕೆ ಎಕ್ಸಾಂಪಲ್ 20 ರೂಪಾಯಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಅನ್ಕೊಳ್ಳಿ. ಸೊ ನೋಡಿ, ಒಬ್ಬರಿಗೆ ಕೊಡುವಂಥದ್ದು 100 ರೂಪಾಯಿಗೆ ಇಲ್ಲಿ ಸುಮಾರು 4 ರಿಂದ 5 ಜನ ಅದೇ ಅಮೌಂಟಿಗೆ ಅದಕ್ಕಿಂತ ಜಾಸ್ತಿ 5 ಪಟ್ಟು ಕೆಲಸ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರನ್ನ ತುಂಬಾ ಜಾಸ್ತಿ ಎಂಪ್ಲಾಯ್ ಮಾಡ್ಕೊತಾರೆ. ಸೊ ಅದಕ್ಕೆ ಲೇಬರ್ಸ್ ಇವ್ರಿಗೆ ಚೀಪ್ ಆಗ್ತಾರೆ, ಜೊತೆಗೆ ಅವ್ರಿಗೂ ಕೂಡ ಕೆಲಸ ಸಿಗುತ್ತೆ. ಆ ಕಾರಣಕ್ಕಾಗಿ ಏನಾಯ್ತು ಅಂತಂದ್ರೆ ಎಲ್ಲರೂ ಬೇರೆ ಬೇರೆ ಕಂಟ್ರೀಸ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಯಾವಾಗ 1970s ಅಲ್ಲಿ ಆಯಿಲ್ ಬೂಮ್ ಬಂದಿರೋ ಟೈಮಲ್ಲಿ. ಸೊ ಥರ್ಡ್ ಫೇಸ್, ನಾವು ಲಾಸ್ಟ್ ಫೇಸ್ ನಾವು ನೋಡ್ಕೋಬೇಕು ಅಂತಂದ್ರೆ ಇಲ್ಲಿ IT ಇಂಡಸ್ಟ್ರೀಸ್ ಎಲ್ಲ ತುಂಬಾ ಜಾಸ್ತಿ ಬಂತು. ಅದಾದ್ಮೇಲೆ ಎಕಾನಮಿನೂ ಕೂಡ ಸ್ವಲ್ಪ ಓಪನ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಬೇರೆ ಕಂಟ್ರೀಸ್ ಅಲ್ಲೂ ಕೂಡ ಎಕಾನಮಿ ಓಪನ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಎಜುಕೇಶನ್ ಅಪಾರ್ಚುನಿಟೀಸ್ ಕೂಡ ಸಿಗಕ್ಕೆ ಸ್ಟಾರ್ಟ್ ಆಗೋಯ್ತು. ಆ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಬೇರೆ ಬೇರೆ ಕಂಟ್ರೀಸ್ ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಓದಕ್ಕೋಸ್ಕರ ಹೋಗುವಂಥದ್ದು. ಈಗ ಎಕ್ಸಾಂಪಲ್ ಒಂದು ಡಿಗ್ರಿ ಮುಗಿಸ್ಕೊಂಡು ಮಾಸ್ಟರ್ ಡಿಗ್ರಿ ಹೋಗ್ಬಿಟ್ಟು ಬೇರೆ ದೇಶದಲ್ಲಿ ಮಾಡುವಂಥದ್ದು, ಅಥವಾ ಮಾಸ್ಟರ್ ಡಿಗ್ರೀಸು ನಾರ್ಮಲ್ ಡಿಗ್ರೀಸೇ ಬೇರೆ ದೇಶದಲ್ಲಿ ಮಾಡುವಂಥದ್ದು, ಪ್ರೊಫೆಷನಲ್ಸು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡುವಂಥದ್ದು, ಇದೆಲ್ಲದು ನಾವು ನೋಡ್ಕೊಂಡಿದೀವಿ. ಸೊ ಇದರಿಂದಾಗಿ ಔಟ್ಫ್ಲೋ ಜಾಸ್ತಿ ಆಯಿತು. ಡಾಕ್ಟರ್ಸು, ಇಂಜಿನಿಯರ್ಸು, ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸು ಇವರೆಲ್ಲರೂ ಕೂಡ USA, ಕೆನಡಾ, UK, ಆಸ್ಟ್ರೇಲಿಯಾ ಈ ತರ ಜಾಗಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಇದರಿಂದ ಏನಾಯ್ತು ಅಂತಂದ್ರೆ ನಮ್ಮ ಬೇಸು ಬ್ರಾಡ್ ಆಗೋಯ್ತು. ಫಸ್ಟ್ ಇಂದ ನಾವು ನೋಡ್ತಾ ಬಂದ್ರೆ ಮುಂಚೆ ನೋಡಿ ಬ್ರಿಟಿಷ್ ಟೈಮಲ್ಲಿ ಹೋಗ್ತಾ ಇರೋ ಟೈಮಲ್ಲಿ ಸ್ಕಿಲ್ ಇರ್ತಾ ಇರಲಿಲ್ಲ, ಒಂಥರ ಲೇಬರ್ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದಿತ್ತು. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಲೇಬರ್ ಕೆಲಸ ಜಾಬ್ ಹುಡ್ಕೊಂಡು ಹೋಗ್ತಾ ಇದ್ರಲ್ಲ, ಸೊ ಅದೊಂಥರ ಸ್ಕಿಲ್ ನಾವು ಹುಡ್ಕೊಂಡು ಸ್ವಲ್ಪ ಸ್ಕಿಲ್ ಇದೆ ಅಥವಾ ಸೆಮಿ ಸ್ಕಿಲ್ಡ್ ಇದಾರೆ ಅದನ್ನು ಹುಡ್ಕೊಂಡು ಹೋಗುವಂಥದ್ದು. ಅದಾದ್ಮೇಲೆ ಥರ್ಡ್ ಫೇಸ್ ಅಲ್ಲಿ ನಾವು ನೋಡ್ಕೋಬೇಕು ಅಂತಂದ್ರೆ ತುಂಬಾ ಜಾಸ್ತಿ ಸ್ಕಿಲ್ ಇದೆ ಅಂತಂದ್ರೆ ಓದಿದ್ದಾರೆ, ಅದರ ಬೇಸಿಸ್ ಮೇಲೆ ಕೆಲಸ ಹುಡ್ಕೊಳಕ್ ನೋಡುವಂಥದ್ದು. ಅಂತಂದ್ರೆ ಅವ್ರಿಗೆ ಕಂಡೀಷನ್ ಇದೆ, ಒಂದು ಕಂಡೀಷನ್ ಬೇಸಿಸ್ ಮೇಲೆ ಅವರು ಕೆಲಸ ಮಾಡ್ಕೋಬೇಕು ಅಂತ. ಸೊ ಇದು ನಾವು ಇಂಡಿಯನ್ ಡಯಾಸ್ಪೋರಾ ಬಗ್ಗೆ ನೋಡಿರುವಂತದ್ದು. ಇದನ್ನ ನಮಗೆ ಕೆಲವೊಂದ್ಸರಿ SA ಅಲ್ಲೂ ಕೂಡ ಕೇಳ್ತಾ ಇರ್ತಾರೆ. SA ಅಲ್ಲಿ ಇಂಡಿಯನ್ ಡಯಾಸ್ಪೋರಾ ಬಗ್ಗೆ ಕೇಳ್ತಾ ಇರ್ತಾರೆ. ಎಕ್ಸಾಂಪಲ್ ನಾವು ನೋಡ್ಬೇಕು ಅಂತಂದ್ರೆ ಪ್ರತಿ ವರ್ಷನೂ ಕೂಡ ಜಾನ್ವರಿ ಸ್ಟಾರ್ಟಿಂಗ್ ಅಲ್ಲಿ ಪ್ರವಾಸಿ ಭಾರತೀಯ ದಿವಸ ನಾವು ಅಬ್ಸರ್ವ್ ಮಾಡ್ಕೊಂತಾ ಇರ್ತೀವಿ. ಆ ಟೈಮಲ್ಲೂ ಕೂಡ ಇಂಡಿಯನ್ ಡಯಾಸ್ಪೋರಾ ತುಂಬಾ ಜಾಸ್ತಿ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ಇಂಟರ್ನ್ಯಾಷನಲ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಇಂಡಿಯನ್ ಡಯಾಸ್ಪೋರಾ ಬಂದ್ಬಿಟ್ಟು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಅದಕ್ಕೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿರಿ. ಜೊತೆಗೆ ಮೇನ್ಸ್ ಅಲ್ಲೂ ಕೂಡ ಇದರ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ನಮಗೆ ಪೇಪರ್ 2, ಪೇಪರ್ 1 ಅಲ್ಲಿ. ಸೊ ಇಷ್ಟು ಇಂಡಿಯನ್ ಡಯಾಸ್ಪೋರಾ NCERT ಅಲ್ಲೇ ಕೊಟ್ಟಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಸೊ ವಿಡಿಯೋ ನೀವು ಕಂಟಿನ್ಯೂ ಮಾಡ್ಕೊಳ್ಳೋಕೆ ಮುಂಚೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳೋದು ಮರೆಯಕ್ಕೆ ಹೋಗ್ಬೇಡಿ. ಈ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇದೇ ಪಾರ್ಟ್ ಅಲ್ಲಿ ಕಂಪ್ಲೀಟ್ ಚಾಪ್ಟರ್ ನಾವು ಮುಗಿಸ್ಕೊಳ್ಳೋಣ, ಯಾಕಂತಂದ್ರೆ ಚಿಕ್ಕದಾಗಿದೆ ಪಾರ್ಟ್ ಇದು. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯಕ್ಕೆ ಹೋಗ್ಬೇಡಿ. ಇದೇ ಟೈಮಲ್ಲಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ ಚಾನಲ್ನ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳೋಣ ಮೈಗ್ರೇಷನ್. ಸೊ ಈಗ ಮೈಗ್ರೇಷನ್ ಅಂತ ಟಾಪಿಕ್ ಬರೋಣ ನಾವು. ಮೈಗ್ರೇಷನ್ ಅಂತ ಹೇಳಿದ ತಕ್ಷಣ ನಮ್ಗೇನ್ ಗೊತ್ತಾಗುತ್ತೆ? ಸೊ ಇಂಡಿಯಾದಿಂದ ಬೇರೆ ದೇಶಕ್ಕೆ ಹೋಗಿರುವಂತದನ್ನ ನಾವು ಮೈಗ್ರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬಿಟ್ಟು ಅನ್ಕೋಣ ನಾವು. ಸೊ ಅದಲ್ದೇನೆ ರೂರಲ್ ಏರಿಯಾಯಿಂದ ಅರ್ಬನ್ ಏರಿಯಾಸಿಗೆ ಬಂದ್ರೆ ಅದನ್ನು ನಾವು ಮೈಗ್ರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅರ್ಬನ್ ಏರಿಯಾಯಿಂದ ರೂರಲ್ ಏರಿಯಾಗೆ ಬಂದ್ರೆ ಅದನ್ನು ನಾವು ಮೈಗ್ರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಫಾರಿನ್ ಇಂದ ಇಂಡಿಯಾಗೆ ಬಂದ್ಬಿಟ್ಟು ಸೆಟಲ್ ಆಗ್ಬಿಟ್ರೆ ಅಥವಾ ಇಂಡಿಯಾ ಕೆಲ್ಸಕ್ಕೆ ಬಂದ್ಬಿಟ್ರೆ ಅದನ್ನು ನಾವು ಮೈಗ್ರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮೈಗ್ರೇಷನ್ ಅಂತಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವುದೋ ಕಾರಣಕ್ಕೋಸ್ಕರ ಮೂವ್ ಆಗುವಂತದನ್ನ ನಾವು ಮೈಗ್ರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮೈಗ್ರೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಯಾವ ತರ ಕಂಡುಹಿಡಿಯುವಂಥದ್ದು? ಸೊ ಈಗ ರೂರಲ್ ಏರಿಯಾಲಿ 100 ಜನ ಇದ್ರು. ಈಗ ಅರ್ಬನ್ ಏರಿಯಾಗೆ ಅಲ್ಲಿಂದ 10 ಜನ ಹೋಗಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಆಗ ನಮ್ಗೆ ಗೊತ್ತದು ಮೈಗ್ರೇಷನ್ ಅಂತ. ಬಟ್ ಅದು 10 ಜನನೇ ಯಾವ ತರ ಹೋಗಿದ್ದಾರೆ, ಯಾವುದಕ್ಕೋಸ್ಕರ ಹೋಗಿದ್ದಾರೆ, ಆ ತರ ಡೀಟೇಲ್ಸ್ ನಮ್ಗೆ ಎಲ್ಲಿಂದ ಗೊತ್ತಾಗುತ್ತೆ? ಆ ತರ ಡೀಟೇಲ್ಸ್ ನಮಗೆ ಸೆನ್ಸಸ್ ಇಂದ ಗೊತ್ತಾಗುತ್ತೆ. ಸೊ ನಾವು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡಿರೋಂಗೆ ಸೊ ಫಸ್ಟ್ ಸೆನ್ಸಸ್ ನಮಗೆ 1881 ಅಲ್ಲಿ ಆಗಿತ್ತು. ಆಕ್ಚುಲ್ ಫಸ್ಟ್ ಸೆನ್ಸಸ್ ನಮಗೆ 1872 ಟೈಮಲ್ಲಿ ಆಗಿತ್ತು. ಬಟ್ ಫಸ್ಟ್ ಕಂಪ್ಲೀಟ್ ಸೆನ್ಸಸ್ ಅನ್ನೋದು 1881 ಅಲ್ಲಿ ಆಗಿತ್ತು. ಸೊ 1881 ಅಲ್ಲಿ ಆಗಿರುವಂತ ಸೆನ್ಸಸ್ ಅಲ್ಲಿ ಏನ್ ರೆಕಾರ್ಡ್ ಮಾಡ್ಕೊಂಡ್ರು? ಪ್ಲೇಸ್ ಆಫ್ ಬರ್ತ್ ರೆಕಾರ್ಡ್ ಮಾಡ್ಕೊಂಡ್ರು. ಅಂತಂದ್ರೆ ಇವಾಗ ಎಕ್ಸಾಂಪಲ್ ಇಲ್ಲಿ ಹುಬ್ಳಿ ಇದೆ, ಇಲ್ಲಿ ಬೆಂಗಳೂರು ಇದೆ, ಇಲ್ಲಿ ಉಡುಪಿ ಇದೆ ಅಂತ ಹೇಳಿ ಅನ್ಕೋಣ. ಸೊ ಇವಾಗ ಹುಬ್ಳಿಯಲ್ಲಿ 3 ಜನ ಇದ್ದಾರೆ, ಆಯ್ತಾ? ಇಲ್ಲಿ ಬೆಂಗಳೂರಲ್ಲಿ 3 ಜನ ಇದ್ದಾರೆ, ಉಡುಪಿಯಲ್ಲಿ ಇಲ್ಲಿ 3 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೋಣ. ಸೊ ಉಡುಪಿಯಲ್ಲಿ ಇಲ್ಲಿ ಇರುವಂತವ್ರು ಇವರು ಹುಬ್ಳಿಯಿಂದ ಬಂದಿರೋರು, ಬೆಂಗಳೂರಲ್ಲಿ ಇಲ್ಲಿರುವಂತವ್ರು ಇವರು ಉಡುಪಿಯಿಂದ ಬಂದಿರೋರು. ಸೊ ಈಗ ಸೆನ್ಸಸ್ ಕಂಡಕ್ಟ್ ಮಾಡ್ಕೊಂತಾರೆ. ಸರಿ ಹುಬ್ಳಿಯಲ್ಲಿ ಎಲ್ಲರೂ, ಸೊ ನೀನು ಯಾವ ಊರಲ್ಲಿ ಹುಟ್ಟಿದ್ಯಪ್ಪ? ನಾನು ಹುಬ್ಳಿಯಲ್ಲೇ ಹುಟ್ಟಿದೀನಿ ಅಂತ. ಸೊ ಅದಕ್ಕೆ ಇನ್ನ ಮೈಗ್ರೇಟ್ ಆಗಿಲ್ಲ ಅಂತ. ಸೊ ಇವರು ಕೂಡ ಎಲ್ಲಿ ಹುಟ್ಟಿದ್ದಾರೆ? ಹುಬ್ಳಿಯಲ್ಲಿ. ಇವರು ಕೂಡ ಎಲ್ಲಿ ಹುಟ್ಟಿದ್ದಾರೆ? ಹುಬ್ಳಿಯಲ್ಲಿ. ಬೆಂಗಳೂರಲ್ಲಿ ಸೆನ್ಸಸ್ ಮಾಡ್ತಾರೆ, ಇವರು ಬೆಂಗಳೂರಲ್ಲಿ ಹುಟ್ಟಿದ್ದಾರೆ, ಬಟ್ ಇವರು ಉಡುಪಿಯಲ್ಲಿ ಹುಟ್ಟಿದ್ದಾರೆ, ಬಟ್ ಬೆಂಗಳೂರಲ್ಲಿ ಬಂದು ಉಳ್ಕೊಂಡಿದ್ದಾರೆ. ಸೊ ಮೈಗ್ರೇಟ್ ಆಗಿದ್ದಾರೆ ಇವರು. ಸೊ ಇದರ ಬೇಸಿಸ್ ಮೇಲೆ ಏನ್ ಮಾಡ್ಕೊಂತ ಇದ್ರು ಅಂತಂದ್ರೆ ಯಾವ ಜಾಗದಲ್ಲಿ ಹುಟ್ಟಿದ್ದಾರೆ ಅಲ್ಲಿಂದ ಬೇರೆ ಯಾವ ಜಾಗಕ್ಕೆ ಬಂದಿದ್ದಾರೆ ಅದರಿಂದ ಮೈಗ್ರೇಷನ್ ನ ಕಂಡುಹಿಡಿತಾ ಇದ್ರು. ಸೊ ಬೇಸಿಕ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದೀನಿ. ಅದಾದ್ಮೇಲೆ ನಮಗೆ 1947 ಅಲ್ಲಿ ನಮಗೆ ಇಂಡಿಪೆಂಡೆನ್ಸು ಕೂಡ ಸಿಕ್ತು.
ಅದಾದ್ಮೇಲೆ ನಾವು ಸೆನ್ಸಸ್ ಕೂಡ ಕಂಡಕ್ಟ್ ಮಾಡ್ಕೊಂಡ್ವಿ. 1961 ಮೇಜರ್ ಚೇಂಜ್ ಬಂತು. ಯಾವ ತರ ಮೇಜರ್ ಚೇಂಜ್ ಅಂತಂದ್ರೆ ಪ್ಲೇಸ್ ಆಫ್ ಬರ್ತ್ ನ ರೆಕಾರ್ಡ್ ಮಾಡ್ಕೊಂತ ಇದ್ರು, ಬಟ್ ಯಾವ ಟೌನು ಮತ್ತೆ ಯಾವ ವಿಲೇಜ್ ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಂತ ಇದ್ರು, ಎಲ್ಲಿ ಹುಟ್ಟಿದಿರಾ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಂತ ಇದ್ರು. ಅದ್ರ ಜೊತೆಗೆ ಡ್ಯೂರೇಷನ್ ಆಫ್ ಪ್ಲೇಸ್ ಆಫ್ ರೆಸಿಡೆನ್ಸ್ ಅಂತ ಹೇಳ್ಬಿಟ್ಟು ಇವ್ರು ಆಡ್ ಮಾಡ್ಕೊಂಡ್ರು. ಪ್ಲೇಸ್ ಆಫ್ ರೆಸಿಡೆನ್ಸ್ ಇದನ್ನೇ ಎಕ್ಸಾಂಪಲ್ ಅಲ್ಲಿ ನಾವು ನೋಡ್ಕೊಳ್ಳೋಣ. ಸೊ ಇಲ್ಲಿ ಉಡುಪಿಯಿಂದ ಒಬ್ರು ಬಂದು ಬೆಂಗಳೂರಲ್ಲಿ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಸೊ ಇವರು ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಉಳ್ಕೊಂಡಿದ್ದಾರೆ ಅದನ್ನ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂತಂದ್ರೆ ಮುಂಚೆ ಮೈಗ್ರೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇತ್ತು, ಬಟ್ ಈ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಮೈಗ್ರೇಷನ್ ಆಗಿರುವಂತದ್ದು ಎಷ್ಟು ದಿನ ಆಯ್ತು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗೋಯ್ತು. ಎಷ್ಟು ವರ್ಷದಿಂದ ಅಥವಾ ಎಷ್ಟು ದಿನದಿಂದ ಅವರು ಬೆಂಗಳೂರಲ್ಲಿ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯ್ತು. ಅದೇ ತರ 1971 ಏನ್ ಮಾಡಿದ್ರು ಅಂತಂದ್ರೆ ಡ್ಯೂರೇಷನ್ ಆಫ್ ಸ್ಟೇ ಅಟ್ ಪ್ಲೇಸ್ ಆಫ್ ಎನ್ಯೂಮರೇಷನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಅಂತಂದ್ರೆ ಇವಾಗ ನೀನು ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಉಳ್ಕೊಂಡಿದೀಯಾ, ಮುಂಚೆ 61 ಏನ್ ಕೇಳ್ತಾ ಇದ್ರು ಅಂತಂದ್ರೆ ಉಡುಪಿಯಲ್ಲಿ ನೀನು ಎಷ್ಟು ವರ್ಷ ಇದ್ದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಅದರ ಜೊತೆಗೆ ಇನ್ನೊಂದು ಏನ್ ಮಾಡಿದ್ರು, ನೀನು ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಉಳ್ಕೊಂಡಿದೀಯಾ ಆ ತರದ್ದು ಡೀಟೇಲ್ಸ್ ನ ಕೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅದರ ಜೊತೆಗೆ ಪ್ಲೇಸ್ ಆಫ್ ಲಾಸ್ಟ್ ರೆಸಿಡೆನ್ಸ್ ಅಂತಂದ್ರೆ ಇವಾಗ ನೀವು ಬಂದ್ಬಿಟ್ಟು ಬೆಂಗಳೂರಲ್ಲಿ ಉಳ್ಕೊಂಡಿದ್ದೀರಾ, ಬಟ್ ಇದಕ್ಕಿಂತ ಮುಂಚೆ ನೀವು ಉಡುಪಿಯಲ್ಲಿ ಹುಟ್ಟಿರೋರು, ಬಟ್ ಇದಕ್ಕಿಂತ ಮುಂಚೆ ನೀವು ಕೆಲಸ ಮೈಸೂರಲ್ಲಿ ಮಾಡ್ತಾ ಇರ್ಬೋದು ಅಲ್ವಾ. ಸೊ ಅದು ಒಂದು ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಬೆಂಗಳೂರಿಗಿನ ಮುಂಚೆ ಎಲ್ಲಿದ್ರಿ, ಪ್ಲೇಸ್ ಆಫ್ ಲಾಸ್ಟ್ ರೆಸಿಡೆನ್ಸ್ ಅಂತಾನು ಕೂಡ ಕೇಳ್ತಾರೆ, ಪ್ಲೇಸ್ ಆಫ್ ಬರ್ತ್ ಕೂಡ ಕೇಳ್ತಾರೆ. ಅದರಿಂದ ನಮಗೆ 2 ಲೈನ್ ಸೀರೀಸು ಗೊತ್ತಾಗುತ್ತೆ ಯಾವ ತರ ಚೇಂಜಸ್ ಇದೆ ಅಂತ. ಅದಾದ್ಮೇಲೆ 1981 ಇನ್ಫಾರ್ಮೇಶನ್ ಫಾರ್ ರೀಸನ್ ಆಫ್ ಮೈಗ್ರೇಷನ್, ಯಾವ ಕಾರಣಕ್ಕೋಸ್ಕರ ನೀವು ಮೂವ್ ಆದ್ರಿ. ಸೊ ಮದುವೆ ಆಗ್ಬಿಟ್ಟು ಮೂವ್ ಆದ್ರ ಅಥವಾ ಕೆಲಸಕ್ಕೋಸ್ಕರ ಮೂವ್ ಆದ್ರ, ಯಾವ ಕಾರಣಕ್ಕೋಸ್ಕರ ನೀವು ಮೂವ್ ಆದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಸೊ ಈ ತರ ನಮಗೆ ಮೈಗ್ರೇಷನ್ ಡೀಟೇಲ್ಸ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯ್ತು. ಸೆನ್ಸಸ್ ಬೈ ಸೆನ್ಸಸ್ ನಾವು ಯಾವ ತರ ಡೀಟೇಲ್ಸ್ ನ ನಾವು ತಗೊಂತಾ ಇದ್ವಿ ಅಂತ. ಸೊ ಸೆನ್ಸಸ್ ಪ್ಲೇಸ್ ಆಫ್ ಬರ್ತ್, ಪ್ಲೇಸ್ ಆಫ್ ರೆಸಿಡೆನ್ಸ್ ಎರಡು ಇದ್ರೆ ನಮಗೆ ಮೈಗ್ರೇಷನ್ ಡೀಟೇಲ್ಸ್ ಗೊತ್ತಾಗುತ್ತೆ. ಬೇರೆ ಡೀಟೇಲ್ಸ್ ಇಂದ ಮೈಗ್ರೇಷನ್ ಗೆ ರೀಸನ್ಸ್ ಕೂಡ ನಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇದು ನಾವು ಮೈಗ್ರೇಷನ್ ಬಗ್ಗೆ ನೋಡ್ಕೊಂಡಿರುವಂತದ್ದು. ನೆಕ್ಸ್ಟ್ ನಾವು ಸ್ಟ್ರೀಮ್ಸ್ ಆಫ್ ಮೈಗ್ರೇಷನ್ ನಾವು ನೋಡ್ಕೊಳ್ಳೋಣ. ಸ್ಟ್ರೀಮ್ಸ್ ಅಂತಂದ್ರೆ ಇವಾಗ ಮೈಗ್ರೇಷನ್ ಅಂತಂದ್ರೆ ನಾವ್ ಏನಂತ ನೋಡ್ಕೊಂಡಿದ್ವಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಿದ್ದಾರೆ ಅಂತ. ಸೊ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಿರುವಂತದ್ದು ಇಂಡಿಯಾದಿಂದ ಹೊರಗಡೆ ಹೋಗಿದಾರ ಅಥವಾ ಇಂಡಿಯಾ ಒಳಗಡೆನೆ ಬೇರೆ ಕಡೆ ಮೈಗ್ರೇಟ್ ಆಗಿದಾರ, ಅದನ್ನ ನಾವು ನೋಡ್ಕೋಬೇಕು ಅಂತಂದ್ರೆ ಇಂಟರ್ನಲ್ ಮೈಗ್ರೇಷನ್ ಅಂತ ಒಂದು ಬರುತ್ತೆ, ಇನ್ನೊಂದು ಇಂಟರ್ನ್ಯಾಷನಲ್ ಮೈಗ್ರೇಷನ್ ಅಂತ ಬರುತ್ತೆ. ಸೊ ಹೆಸರೇ ಹೇಳ್ತಾ ಇರೋ ಹಂಗೆ ಇಂಟರ್ನಲ್ ಮೈಗ್ರೇಷನ್ ಅಂತಂದ್ರೆ ಒಳಗಡೆನೆ ಇಂಡಿಯಾ ಒಳಗಡೆನೆ ಬೇರೆ ಕಡೆಗೆ ಮೂವ್ ಆಗಿರುವಂತದ್ದು. ಇಂಟರ್ನ್ಯಾಷನಲ್ ಮೈಗ್ರೇಷನ್ ಅಂತಂದ್ರೆ ಇಂಡಿಯಾದಿಂದ ಬೇರೆ ದೇಶಕ್ಕೆ ಮೂವ್ ಆಗಿರುವಂತದ್ದು. ಸೊ ಫಸ್ಟ್ ನಾವು ಇಂಟರ್ನಲ್ ಮೈಗ್ರೇಷನ್ ಅಂತ ನೋಡ್ಕೊಳ್ಳೋಣ. ಯಾಕಂತಂದ್ರೆ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಅಂತಂದ್ರೆ ಇಂಡಿಯಾದಿಂದ ಬೇರೆ ಕಂಟ್ರಿಗೆ ಹೋಗಿದ್ದಾರೆ, ಅದನ್ನ ಇಂಡಿಯನ್ ಡಯಾಸ್ಪೋರಾ ನಾವು ಇವಾಗಲೇ ನೋಡ್ಕೊಂಡಿದೀವಿ. ಇಂಟರ್ನ್ಯಾಷನಲ್ ಮೈಗ್ರೇಷನ್ ಅಲ್ಲಿ 4 ಸ್ಟ್ರೀಮ್ಸ್ ಬರುತ್ತೆ ಅಥವಾ 4 ಟೈಪ್ಸ್ ಬರುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು RU ರೂರಲ್ ಮತ್ತೆ ಅರ್ಬನ್. ಆರ್ ಅಂತಂದ್ರೆ ಇಲ್ಲಿ ರೂರಲ್ ಇರುತ್ತೆ, ಅದಾದ್ಮೇಲೆ ಯು ಅಂತಂದ್ರೆ ಇಲ್ಲಿ ಅರ್ಬನ್ ಇರುತ್ತೆ. ಫಸ್ಟ್ ಟೈಪು ರೂರಲ್ ಏರಿಯಾದಿಂದ ಅರ್ಬನ್ ಏರಿಯಾಗೆ ಹೋಗಿರುವಂತದ್ದು. ನೆಕ್ಸ್ಟ್ ಅರ್ಬನ್ ಏರಿಯಾದಿಂದ ರೂರಲ್ ಏರಿಯಾಗೆ ಹೋಗಿರುವಂತದ್ದು. ನೆಕ್ಸ್ಟ್ ಅರ್ಬನ್ ಏರಿಯಾದಿಂದ ಅರ್ಬನ್ ಏರಿಯಾಗೆ, ನೆಕ್ಸ್ಟ್ ರೂರಲ್ ಏರಿಯಾದಿಂದ ರೂರಲ್ ಏರಿಯಾಗೆ ಹೋಗಿರುವಂತದ್ದು. ಸೊ ಇದರಲ್ಲಿ ಇಂಟ್ರಾ ಸ್ಟೇಟ್ ಮೈಗ್ರೇಷನ್ ಅಂತಂದ್ರೆ ಒಂದು ಸ್ಟೇಟ್ ಒಳಗಡೆನೆ ಬೇರೆ ಬೇರೆ ಕಡೆ ಮೂವ್ ಆಗಿರುವಂತದನ್ನ ನಾವು ನೋಡ್ಕೋಬೇಕು ಅಂತಂದ್ರೆ ಅಲ್ಲಿ ಫೀಮೇಲ್ ಮೈಗ್ರೆಂಟ್ಸ್ ಅಂತಂದ್ರೆ ಫೀಮೇಲು ಆ ತರ ಜಾಸ್ತಿ ಮೈಗ್ರೇಟ್ ಆಗಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಇದಕ್ಕೆ ರೀಸನ್ ಏನು ಅಂತಂದ್ರೆ ಇದಕ್ಕೆ ರೀಸನ್ ಬಂದ್ಬಿಟ್ಟು ಮ್ಯಾರೇಜು, ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಇದಕ್ಕೆ ಮ್ಯಾರೇಜ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಒಳಗಡೆನೆ ಇಂಟರ್ ಸ್ಟೇಟ್ ಅಲ್ಲೇನೆ ಮೂವ್ ಆಗಿರೋದಕ್ಕೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗಿದ್ದಿದ್ರೆ ಅದರಲ್ಲಿ ಜಾಸ್ತಿ ಮೂವ್ ಆಗಿರುವಂತವ್ರು ಫೀಮೇಲ್ ಇರ್ತಾರೆ. ಕಾರಣ ಜಾಸ್ತಿ ಬಂದ್ಬಿಟ್ಟು ಅದಕ್ಕೆ ಮ್ಯಾರೇಜ್ ಇರುತ್ತೆ. ಹಾಗಂತ ಬರೀ ಮ್ಯಾರೇಜ್ ಅಷ್ಟೇ ಕಾರಣ ಅಲ್ಲ, ಮೇಜರ್ ಕಾರಣ ಮ್ಯಾರೇಜ್ ಆಗಿರುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣನೂ ಇರುತ್ತೆ. ಎಕ್ಸಾಂಪಲ್ ಕೆಲಸಕ್ಕೋಸ್ಕರ ಮೂವ್ ಆಗಿರ್ಬೋದು, ಅಥವಾ ಬೇರೆ ತರದ್ದು ಏನಾದ್ರು ಟ್ರಾನ್ಸ್ಫರ್ ಆಗಿರ್ಬೋದು, ಅದಕ್ಕೋಸ್ಕರ ಏನಾದ್ರು ಮೂವ್ ಆಗಿರ್ಬೋದು, ಅಥವಾ ಮೆಡಿಕಲ್ ಫೆಸಿಲಿಟೀಸ್ಗೋಸ್ಕರ ಮೂವ್ ಆಗಿರ್ಬೋದು, ಎಜುಕೇಶನಲ್ ಫೆಸಿಲಿಟೀಸ್ಗೋಸ್ಕರ ಮೂವ್ ಆಗಿರ್ಬೋದು. ಸೊ ಇದನ್ನ ಬಿಟ್ಬಿಟ್ಟು ಮೇಜರ್ ಆಗಿ ಕಾರಣ ಬಂದ್ಬಿಟ್ಟು ಮ್ಯಾರೇಜ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು ಏನು ಅಂತಂದ್ರೆ ರೂರಲ್ ಏರಿಯಾದಿಂದ ರೂರಲ್ ಏರಿಯಾ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಮೂವ್ ಆಗಿದ್ದಾರೆ ಅಂತಂದ್ರೆ ಅದು ಫೀಮೇಲ್ ಡಾಮಿನೇಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಮೋಸ್ಟ್ಲಿ ಬಂದ್ಬಿಟ್ಟು ರೀಸನ್ ಮ್ಯಾರೇಜ್ ಆಗಿರುತ್ತೆ. ಅದೇ ರೂರಲ್ ಏರಿಯಾದಿಂದ ಅರ್ಬನ್ ಏರಿಯಾಗೆ ಯಾರಾದ್ರೂ ಮೂವ್ ಆಗಿದ್ದಾರೆ ಅಂತಂದ್ರೆ ಅದು ಮೇಲ್ ಡಾಮಿನೇಟೆಡ್. ಯಾಕೆ ಅಂತಂದ್ರೆ ಮೇಜರ್ ಆಗಿದು ಎಕನಾಮಿಕ್ ರೀಸನ್ಗೋಸ್ಕರ, ಅಂತಂದ್ರೆ ಕೆಲಸ ಹುಡ್ಕೊಂಡು ಮೈಗ್ರೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಸೊ ಇದು ನಾವು ಸ್ಟ್ರೀಮ್ಸ್ ಆಫ್ ಮೈಗ್ರೇಷನ್ ನೋಡ್ಕೊಂಡಿರುವಂತದ್ದು. ನೆಕ್ಸ್ಟ್ ನಾವು ಇಂಟರ್ನ್ಯಾಷನಲ್ ಮೈಗ್ರೇಷನ್, ಇದನ್ನ ಇಂಡಿಯನ್ ಡಯಾಸ್ಪೋರಾ ಅಲ್ಲಿ ಫೇಸಸ್ ಅಲ್ಲಿ ನಾವು ಇವಾಗಲೇ ನೋಡ್ಕೊಂಡಿದೀವಿ. ಸೊ ಇದರಲ್ಲಿ 96% ಆಫ್ ಮೈಗ್ರೇಷನ್ ಇಂಡಿಯಾದಿಂದ ಏನಾಗಿದೆ, ಬೇರೆ ಕಂಟ್ರಿಗೆ ಮೈಗ್ರೇಷನ್ ಏನಾಗಿದೆಯಲ್ಲ ಅದು ನೇಬರಿಂಗ್ ಕಂಟ್ರೀಸ್ಗೆ ಆಗಿದೆ. ಅಂತಂದ್ರೆ ಇಂಡಿಯಾದಿಂದ ಬೇರೆ ದೇಶಕ್ಕೆ ಹೋಗಿರುವಂತವರಲ್ಲಿ
ಇಂಡಿಯಾ ಸರೌಂಡಿಂಗ್ ಇರುವಂಥ ದೇಶಕ್ಕೆ ಹೋಗಿರುವಂಥವರೇ ಜಾಸ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಿಕ್ಕಿದವರು ಸ್ವಲ್ಪ ದೂರದ ದೇಶಕ್ಕೆ ಹೋಗಿದ್ದಾರೆ, ಅದು ಕೆಲಸಕ್ಕೋಸ್ಕರ ಆಗಿರ್ಬೋದು ಅಥವಾ ಜಾಬ್ಗೋಸ್ಕರ ಆಗಿರ್ಬೋದು. ಎಮಿಗ್ರೇಷನ್ ಫ್ರಮ್ ಇಂಡಿಯಾ ವಾಸ್ 20 million ಟು ನಿಯರ್ಲಿ 110 ಕಂಟ್ರೀಸ್. ಅಂತಂದರೆ ಓವರ್ ಆಲ್ ಆಗಿ ನಾವು ನೋಡ್ಕೋಬೇಕು ಅಂತಂದರೆ ಒಂದು 110 ಕಂಟ್ರೀಸ್ಗಳಿಗೆ ಇಂಡಿಯಾದಿಂದ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಾವಿಲ್ಲಿ ಸ್ಪೇಷಲ್ ಮೈಗ್ರೇಷನ್ ನಾವು ನೋಡ್ಕೋಬೇಕು ಅಂತಂದರೆ ಯಾವ್ಯಾವ ರೀಜನಲ್ಲಿ ಮೈಗ್ರೇಷನು ಯಾವ್ಯಾವ ಥರ ಇದೆ, ಸ್ಪೇಷಲ್ ಆಗಿ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ, ಒಂದು ಸ್ಟೇಟಲ್ಲಿ ಇನ್ನೊಂದು ಸ್ಟೇಟಲ್ಲಿ ಯಾವ್ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಂದರೆ ಬೇರೆ ಕಡೆಯಿಂದ ಯಾವ ಸ್ಟೇಟಿಗೆ ಜಾಸ್ತಿ ಹೋಗ್ತಾರೆ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಮಹಾರಾಷ್ಟ್ರಕ್ಕೆ ಜಾಸ್ತಿ ಹೋಗ್ತಾ ಇರ್ತಾರೆ. ಯಾಕಂತಂದರೆ ಅಲ್ಲಿ ಎಕಾನಮಿ ತುಂಬ ಸ್ಟ್ರಾಂಗ್ ಇದೆ. ಅದಾದಮೇಲೆ ಅಲ್ಲಿ ಬೇರೆ ಬೇರೆ ಥರದ್ದು ಫೆಸಿಲಿಟೀಸು ಕೂಡ ತುಂಬ ಜಾಸ್ತಿ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಮಹಾರಾಷ್ಟ್ರಕ್ಕೆ ತುಂಬ ಜಾಸ್ತಿ ಮೈಗ್ರೇಷನ್ ಇರುತ್ತೆ. ಯಾವ ಜಾಗದಿಂದ ಬೇರೆ ಜಾಗಕ್ಕೆ ಹೋಗ್ತಾರೆ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಅದಕ್ಕೆ ಬಿಹಾರ ಮತ್ತು ಉತ್ತರ ಪ್ರದೇಶ ಡಾಮಿನೇಟ್ ಮಾಡ್ಕೊತಾ ಇರುತ್ತೆ. ಸೊ ಇದಕ್ಕೆ ಕಾರಣಗಳೇನು ಮೈಗ್ರೇಷನಿಗೆ ಅಂತಂದರೆ 2 ಕಾರಣ ಇದೆ. ಒಂದು ಬಂದ್ಬಿಟ್ಟು ಪುಷ್ ಫ್ಯಾಕ್ಟರು, ಇನ್ನೊಂದು ಬಂದ್ಬಿಟ್ಟು ಪುಲ್ ಫ್ಯಾಕ್ಟರು. ಇವಾಗ ಇದನ್ನು ನಾವು ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಪುಷ್ ಫ್ಯಾಕ್ಟರ್ ಮತ್ತು ಪುಲ್ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಪುಷ್ ಅಂತಂದರೆ ದೂಕಿರೋವಂಥದ್ದು, ಅಂತಂದರೆ ಫೋರ್ಸ್ಫುಲ್ ಆಗಿ ಹೊರಗಡೆ ಹೋಗಿರೋವಂಥದ್ದು, ಯಾವ್ಯಾವ ಕಾರಣಕ್ಕಾಗಿರ್ಬೋದು ಅದನ್ನು ನೋಡ್ಕೊಳ್ಳೋಣ. ಪುಲ್ ಅಂತಂದರೆ ಅಪಾರ್ಚುನಿಟಿ ತುಂಬ ಜಾಸ್ತಿ ಇರುವಂಥದ್ದು, ಒಂದು ಕಡೆ ರೀಜನಲ್ಲಿ ತುಂಬ ಜಾಸ್ತಿ ಫೆಸಿಲಿಟೀಸ್ ಇದೆ ಅಂತ. ಸೊ ಈಗ ಪುಷ್ ಫ್ಯಾಕ್ಟರ್ ಅಂತಂದರೆ ಬೇಸಿಕ್ಕು ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ. ಎಕ್ಸಾಂಪಲು ಎಜುಕೇಷನಿನ ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಆಗಿರ್ಬೋದು. ಸೊ ಅದಕ್ಕೆ ಎಜುಕೇಷನ್ಗೋಸ್ಕರ ಪುಷ್ ಆಗಿರ್ತಾರೆ, ಬೇರೆ ಕಡೆ ಎಜುಕೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಪುಷ್ ಆಗಿರ್ತಾರೆ. ಅದೇ ಥರ ನ್ಯಾಚುರಲ್ ಡಿಸಾಸ್ಟರ್ ಆಗ್ಬಿಡ್ಬೋದು, ಫ್ಲಡ್ಡು, ಡ್ರಾಟು ಇವೆಲ್ಲದು ಬಂದ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಪುಷ್ ಆಗಿರ್ತಾರೆ. ಅದಾದಮೇಲೆ ನಾವು ಪುಲ್ ಫ್ಯಾಕ್ಟರ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಒಳ್ಳೆ ಅಪಾರ್ಚುನಿಟೀಸ್ ಇದೆ ಅಂತ ಹೇಳ್ಬಿಟ್ಟು. ಎಕ್ಸಾಂಪಲು ರೆಗ್ಯುಲರ್ ವರ್ಕ್ ಇದ್ದಾವೆ, ತುಂಬ ಜಾಸ್ತಿ ಪೇಮೆಂಟ್ ಕೊಡ್ತಾ ಇದ್ದಾರೆ, ಒಳ್ಳೆ ಹೆಲ್ತ್ ಫೆಸಿಲಿಟೀಸ್ ಇದೆ, ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇದೆ. ಅದನ್ನು ನಾವು ಪುಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಬೇಸಿಕ್ಸು ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪುಲ್ ಯಾಕಾಗುತ್ತೆ, ಪುಷ್ ಯಾಕಾಗುತ್ತೆ ಅಂತ. ಫೋರ್ಸ್ಫುಲ್ ಆಗಿ ಹೋಗಿದ್ರೆ ಅದು ಪುಷ್ ಫ್ಯಾಕ್ಟರ್ಸು. ಪುಲ್ ಫ್ಯಾಕ್ಟರ್ ಅಂತಂದರೆ ಅಪಾರ್ಚುನಿಟಿಗೋಸ್ಕರ ಬಂದಿರೋವಂಥದ್ದು. ಕಾನ್ಸಿಕ್ವೆನ್ಸಸ್ ಆಫ್ ಮೈಗ್ರೇಷನ್ ಅಂತಂದರೆ ಮೈಗ್ರೇಷನಿಂದ ಏನೇನು ಆಗತ್ತೆ ಅಂತ ಹೇಳ್ಬಿಟ್ಟು, ಯಾವ್ಯಾವ ಥರ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಮೈಗ್ರೇಷನ್ ಅಂತಂದರೆ ಇಟ್ ಈಸ್ ಎ ರೆಸ್ಪಾನ್ಸ್ ಟು ಅನ್ಈವನ್ ಡಿಸ್ಟ್ರಿಬ್ಯೂಷನ್ ಆಫ್ ಅಪಾರ್ಚುನಿಟೀಸ್. ಯಾಕೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು? ಯಾಕಂತಂದರೆ ಬೇರೆ ಕಡೆ ಅಪಾರ್ಚುನಿಟಿ ಚೆನ್ನಾಗಿರ್ಬೋದು ಅಥವಾ ಇರೋವಂಥ ಕಡೆಗೆ ಅಪಾರ್ಚುನಿಟಿ ಕಮ್ಮಿ ಇರ್ಬೋದು. ಸೊ ಅದಕ್ಕೆ ಏನಾಗುತ್ತೆ ಅಂತಂದರೆ ಕಮ್ಮಿ ಅಪಾರ್ಚುನಿಟಿಯಿಂದ ಜಾಸ್ತಿ ಅಪಾರ್ಚುನಿಟಿ ಇರುವಂಥ ರೀಜನ್ಗೆ ಮೂವ್ ಆಗ್ತಾರೆ. ಅದನ್ನು ನಾವು ಮೈಗ್ರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಬೇರೆ ಬೇರೆ ಥರದ್ದು ಕಾನ್ಸಿಕ್ವೆನ್ಸಸ್ ಇರ್ತವೆ. ಫಸ್ಟು ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ಸು, ಅದಾದಮೇಲೆ ಡೆಮೋಗ್ರಾಫಿಕ್ ಕಾನ್ಸಿಕ್ವೆನ್ಸಸ್ಸು, ಸೋಷಿಯಲ್ ಕಾನ್ಸಿಕ್ವೆನ್ಸಸ್ಸು ಮತ್ತು ಎನ್ವೈರ್ಮೆಂಟಲ್ ಕಾನ್ಸಿಕ್ವೆನ್ಸಸ್ಸು. ಸೊ ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಎ ಅಂತ ಒಂದು ಸಿಟಿ ಇದೆ ಹಾಗೂ ಬಿ ಅಂತ ಒಂದು ಸಿಟಿ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಎ ಸಿಟಿಯಿಂದ ಎಕ್ಸು ಬಿಗೆ ಮೂವ್ ಆಗಿದ್ದಾರೆ. ಸೊ ಎ ಸಿಟಿಯಿಂದ ಎಕ್ಸು ಬಿಗೆ ಮೂವ್ ಆಗಿದ್ದಾರೆ. ಸೊ ಎಕ್ಸಿನ ಫ್ಯಾಮಿಲಿ ಎ ಅಲ್ಲೇ ಇದೆ. ಸೊ ಅವರು ಬಿ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಅರ್ನ್ ಮಾಡ್ತಾರೆ. ಸೊ ಇಲ್ಲಿ ಕೆಲಸ ಮಾಡ್ತಾರೆ. ಸೊ ಕೆಲಸ ಮಾಡೋದು 100 ರೂಪಾಯಿನೋ ಸಂಪಾದಿಸ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಅದರಲ್ಲಿ 10 ರೂಪಾಯಿ ಇಟ್ಕೋಬೋದು ಅಥವಾ 20 ರೂಪಾಯಿ ಇಟ್ಕೊಂಡು ಮಿಕ್ಕಿದ್ದು 90 ರೂಪಾಯಿ ಅವರು ವಾಪಸ್ಸು ಫ್ಯಾಮಿಲಿಗೆ ಕಳಿಸ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ವಾಪಸ್ ಅಮೌಂಟ್ ಹೋಗುತ್ತೆ. ಅದನ್ನು ರೆಮಿಟೆನ್ಸಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಥರದ್ದು ಏನಾಗುತ್ತೆ ಅಂತಂದರೆ ಒಂದು ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ. ಜೊತೆಗೆ ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ಏನು ಅಮೌಂಟ್ ಕಳಿಸ್ತಾರಲ್ಲ ಅದು ಒನ್ ಆಫ್ ದ ಹೈಯೆಸ್ಟ್ ಇರುವಂಥದ್ದು, ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಇರುವಂಥದ್ದು ಅದೇ ಇನ್ಕಮ್ಮು ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಸೊ ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಬಿಹಾರು, UP, MP, ಆಂಧ್ರ ಪ್ರದೇಶ ಈ ಸ್ಟೇಟ್ಸ್ಗಳಿಗೆ ರೆಮಿಟೆನ್ಸಸ್ಸು ರಿಸೀವ್ ಮಾಡ್ಕೊತಾರೆ. ಅಂತಂದರೆ ಆ ಸ್ಟೇಟಿಂದ ಬೇರೆ ಸ್ಟೇಟ್ಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ತುಂಬ ಜಾಸ್ತಿ ಹೋಗ್ತಾ ಇರ್ತಾರೆ. ಸೊ ಅದೇ ಇನ್ನೊಂದು ಇದಕ್ಕೆ ನೆಗೆಟಿವ್ ಆಗಿ ಏನಾಗ್ಬೋದು ಅಂತಂದರೆ ಈಗ ಒಂದು ರೂರಲ್ ಏರಿಯಾ ಇದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಒಂದು ಹಳ್ಳಿ ಇದೆ. ಸೊ ರೂರಲ್ ಏರಿಯಾದಿಂದ ಸಿಟಿಗೆ ಬಂದಿದ್ದಾರೆ. ಸೊ ಸಿಟಿಗೆ ಅಕಸ್ಮಾತ್ ಅವ್ರಿಗೇನಾದ್ರು ಕೆಲಸ ಸಿಗಲಿಲ್ಲ, ಅವ್ರಿಗೇನಾದ್ರು ಜಾಬ್ ಸಿಗಲಿಲ್ಲ ಅಂತಂದರೆ ಅವರು ಸ್ಲಮ್ಮಲ್ಲಿ ಸೆಟ್ಲ್ ಆಗ್ತಾರೆ. ಸೊ ಸ್ಲಮ್ಮಲ್ಲಿ ಸೆಟ್ಲ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಲಮ್ಮು ಇನ್ಕ್ರೀಸ್ ಆಗುತ್ತೆ, ಸ್ಲಮ್ಮಿನ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಸೊ ಅಲ್ಲೂ ಸ್ವಲ್ಪ ನೆಗೆಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಇದರಿಂದ ನಾವೇನಂತ ಕರಿಬೋದು ಅಂತಂದರೆ ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ ಅಲ್ಲಿ ಸ್ಲಮ್ಮು ಕೂಡ ತುಂಬ ಜಾಸ್ತಿ ಡೆವಲಪ್ ಆಗ್ತವೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಡೆಮೋಗ್ರಾಫಿಕ್ ಕಾನ್ಸಿಕ್ವೆನ್ಸಸ್ಸು ಅಂತಂದರೆ ಒಂದು ರೀಜನಿಂದ ಇನ್ನೊಂದು ರೀಜನಿಗೆ ಹೋದರೆ ಒಂದು ರೀಜನಲ್ಲಿ ಪಾಪ್ಯುಲೇಷನ್ ಕಮ್ಮಿ ಆಗ್ತಾರೆ, ಇನ್ನೊಂದು ರೀಜನಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರ್ತಾರೆ. ಅದನ್ನು ನಾವು ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ಸು. ಅದರಿಂದ ಏನಾಗುತ್ತೆ ಇಂಬ್ಯಾಲೆನ್ಸಸ್ ಆಗುತ್ತೆ, ಸೆಕ್ಸ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಒಂದು ಕಡೆ ಮೇಲ್ ಜಾಸ್ತಿ ಇರ್ಬೋದು, ಇನ್ನೊಂದು ಕಡೆ ಫೀಮೇಲ್ ಜಾಸ್ತಿ ಇರ್ಬೋದು, ಆ ಥರ ಇಂಬ್ಯಾಲೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇಂಟರ್ ಮಿಕ್ಸಿಂಗ್ ಆಫ್ ಡೈವರ್ಸ್ ಕಲ್ಚರ್ಸು. ಬೇರೆ ಬೇರೆ ಕಲ್ಚರ್ಸು ಮೀಟ್ ಆಗ್ತಾರೆ. ಸೊ ಒಂದು ರೀಜನ್ ಇನ್ನೊಂದು ರೀಜನಿಗೆ ಬಂದರೆ
ಬೇರೆ ಬೇರೆ ಕಲ್ಚರ್ಸ್ ಗೊತ್ತಾಗುತ್ತೆ, ಅವರು ಹೊಸ ಕಲ್ಚರ್ ಕಲಿಬಹುದು ಅಥವಾ ಅವರು ಇನ್ನೊಂದು ಕಲ್ಚರ್ನ ಬೇರೆಯವರಿಗೆ ಕಲಿಸ್ಬೋದು. ಈ ತರ ಕಲ್ಚರು ನಮ್ಮಲ್ಲಿ ಡೆವಲಪ್ ಆಗುತ್ತೆ, ಅದರಿಂದನೂ ಕೂಡ ನಮಗೆ ಡೈವರ್ಸಿಟಿ ಡೆವಲಪ್ ಆಗುತ್ತೆ. ಅದ್ರ ಜೊತೆಗೆ ನ್ಯಾರೋ ಮೈಂಡ್ ಸೆಟ್ ಏನಿರುತ್ತಲ್ಲ, ಚಿಕ್ಕದಾಗಿ ಏನು ಮೈಂಡ್ ಸೆಟ್ ಇರುತ್ತಲ್ಲ, ಅದು ಸ್ವಲ್ಪ ಬ್ರಾಡನ್ ಆಗುತ್ತೆ. ಸೊ ಅದು ಒಂದು ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಎನ್ವೈರನ್ಮೆಂಟಲ್ ಕಾನ್ಸಿಕ್ವೆನ್ಸಸ್ ಅಂತಂದ್ರೆ ಇವಾಗ ನ್ಯಾಚುರಲ್ ರಿಸೋರ್ಸಸ್ ತುಂಬಾ ಜಾಸ್ತಿ ಬೇಕಾಗುತ್ತೆ. ಪಾಪ್ಯುಲೇಷನ್ ಜಾಸ್ತಿ ಆದ ತಕ್ಷಣ ಬೇರೆ ನೀರು, ಲ್ಯಾಂಡು, ಅವೆಲ್ಲ ರಿಕ್ವೈರ್ಮೆಂಟ್ಸು ಕೂಡ ಜಾಸ್ತಿ ಬೇಕಾಗ್ತಾ ಇರುತ್ತೆ. ಅದಾದ್ಮೇಲೆ ಅನ್ಪ್ಲಾನ್ಡ್ ಸೆಟಲ್ಮೆಂಟ್ಸು, ಬೇರೆ ಕಡೆ ಎಲ್ಲೆಲ್ಲಿ ಪ್ಲಾನ್ ಮಾಡಿರಲ್ಲ ಅಲ್ಲೂ ಕೂಡ ಸೆಟಲ್ ಆಗ್ತಾರೆ. ಅದರಿಂದ ಸ್ಲಮ್ಮು ಕೂಡ ಇನ್ಕ್ರೀಸ್ ಆಗುತ್ತೆ, ಪೊಲ್ಯೂಷನ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಇದರ PDF ನಿಮ್ಗೆ ಏನಾದ್ರು ಬೇಕಾಗಿದೆ ನೀವು ವಾಟ್ಸ್ಆಪ್ ಪೇಡ್ ಗ್ರೂಪ್ನ ನೀವು ಜಾಯ್ನ್ ಆಗ್ಬೋದು. ಅದರ ಇಲ್ಲಿ ನಿಮಗೆ ಡ್ರಾಪ್ ಡೌನ್ ಅಲ್ಲಿ ಕಾಣಿಸ್ತಾ ಇದೆ, ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಮತ್ತೆ ಸಿಗೋಣ. ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬೇಡಿ. ವಿಡಿಯೋಗೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಂಡಿರಿ ನಿಮಗೆ ಇಷ್ಟ ಆಗಿದ್ರೆ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.